ಓಬೆರೋನಿಯಾ. ಹಾಂ, ಎಷ್ಟು ಕ್ಯೂಟಾಗಿದೆ ನೋಡಿ ಇದು. ಅದು ಎಂಥ ಧೈರ್ಯ ಇರಬೇಕು ನೋಡಿ ಇಂಥ ಜಾಗದಲ್ಲಿ ಬದುಕೋಕ್ಕೆ. ಇದಕ್ಕೆ ಏನು ರಿಸೋರ್ಸಸ್ ಇದೆ, ಏನು ಸೆಲ್ಫ್ ಪ್ರೊಟೆಕ್ಷನ್ ಇದೆ, ಯಾರು ನೋಡ್ಕೋತಾರೆ, ಯಾರು ಗೊಬ್ಬರ ಹಾಕ್ತಾರೆ. ದೇವರೇ ಕಾಪಾಡಬೇಕು ಅಷ್ಟೇ ಇವನ್ನೆಲ್ಲ. ಇದು ಯಾವುದೋ ಅನ್ಯೂಶುವಲ್ ಟ್ರೀ, ನಾನು ನೋಡಿಲ್ಲ ಇದನ್ನ. ಇದ್ರ ಶೇಪೆಲ್ಲ ನೋಡಿದರೆ ರೇರ್ ಅಂತ ಅನಿಸುತ್ತೆ. ಇದು ಕಾಣುತ್ತೆ ಎಲ್ಲಾದರೂ ಹೂವು, ಸೈಜಿಜಿಯಮ್ ಅಲ್ಲ, ಏಕೆಂದರೆ ನೇರಳೆ ನೋಡ್ದಂಗೆ ಆಗುತ್ತಲ್ಲ ಇದು. ಸೈಜಿಜಿಯಮ್ ಆಗಿರ್ಬೋದು, ಯಾವುದೋ ಅನ್ಯೂಶುವಲ್ ಸೈಜಿಜಿಯಮ್ ಆಗಿರ್ಬೋದು ಇದು. ಇದಲ್ಲ ಅಲ್ಲ, ಏನೋ ಇಕ್ಸೋರಾ ಬ್ರಾಕಿಯಾಟ ಅದಲ್ಲ ಸರ್ ಇದು. ಈ ರೆಂಬೆ ಎಲ್ಲ ನೋಡಿದರೆ ಒಂಥರ ಪ್ರಿಮೇಟಿವ್ ಲುಕ್ ಇದೆ. ಇದೆಲ್ಲ ನೋಡು, ದೊಡ್ಡ ಮರನೂ ಇದೆ. ಇದು ಯಾವುದೋ ಸೈಜಿಜಿಯಮ್ ಇದು. ಇದ್ರದ್ದು ಇನ್ನೂ ದೊಡ್ಡ ಮರ ಇದೆಯಾ? ಈ ಕಡೆ ಇಲ್ಲಿದೆ. ಹಾಂ, ಫುಲ್ ಸಣ್ಣ 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 ಹಣ್ಣು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಓಬೆರೋನಿಯಾ ಬೇಜಾನಾಗಿದೆ ನೋಡಿ ಇದರಲ್ಲಿ. ಇದ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಬೇಕು ನೋಡು. 2 ಗಿಡ ಇದೆ ಇಲ್ಲಿ. ಹಾಂ, ಹೂ ಅರಳಿರೋದೆಲ್ಲ ಕಾಣುತ್ತಾ ನೋಡು. ಇದು ಯಾವುದೋ ಅನ್ಯೂಶುವಲ್ ಟ್ರೀ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನ್ಯೂ ಡಿಸ್ಕವರಿ ಫಾರ್ ಅಸ್. ಇದೆಲ್ಲ ರೇರೇ ಇದು. ನಾವು ಇಷ್ಟು ದಿವಸ ಅದು ನೋಡದೆ ಹೋಗಿದ್ರೆ ರೇರ್ ಅಂತಲೇ ಲೆಕ್ಕ. ವೆರಿ ಅನ್ಯೂಶುವಲ್ ಆ್ಯಂಡ್ ಬ್ಯೂಟಿಫುಲ್. ಇಟ್ ಲುಕ್ಸ್ ಲೈಕ್ ಎವರ್ಗ್ರೀನ್ ಆಲ್ಸೋ. ಒನ್ ಆಫ್ ದಟ್ ವೆಸ್ಟರ್ನ್ ಘಾಟ್ಸ್ ಟ್ರೀ ಓನ್ಲಿ. ಫೋಟೋ ಎಲ್ಲ ಹೊಡ್ಕೊ ಚೆನ್ನಾಗಿ. ಫೋಟೋ ವೀಡಿಯೋ ಎಲ್ಲ ಅಷ್ಟು ಮಾಡ್ಕೊ. ಯಾರು ನಮ್ಮ ಕನ್ನಡಿಗರಿಗೆ ಇದೆಲ್ಲ ಇದೆ, ಇಂಥದ್ದು ಇದು ಯಾವುದು ಗೊತ್ತಿಲ್ಲ. ಎಲ್ಲ ಕರ್ನಾಟಕ ಕನ್ನಡ ನಾಡು ಅಂತ ಹೋರಾಡ್ತಾರೆ. ಇಲ್ಲಿ ಏನು ಬೆಳೀತಾ ಇದೆ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇದು ಯಾವುದೋ ಸೈಜಿಜಿಯಮ್ ಇದು. ಅದು ತಿಂದು ನೋಡೋಕ್ಕೆ ಧೈರ್ಯ ಇಲ್ಲ ನನಗೆ. ಮತ್ತು ನಮ್ಮ ಬ್ಯಾಡ್ಲ ಇದು ಸೈಜಿಜಿಯಮ್ ಏನೋ ಇದು. ಇಲ್ಲಿ ನೋಡು ಬಾಯ್ಲಿ. ನೇರಳೆ ಹಣ್ಣು ನೋಡ್ದಂಗೆ ಆಗಲ್ವಾ ಇದು? ಹಾಂ ಸರ್, ಸೈಜಿಜಿಯಮ್ ಇದು. ನನಗೇನೋ ಹೆಚ್ಚು ಕಮ್ಮಿ ನೀನೇ ಜವಾಬ್ದಾರಿ. ಒಳ್ಳೆ ಸ್ವೀಟಾಗೇ ಇದೆ. ಅಂದರೆ ಅನ್ನೋನ್ ಫ್ರೂಟ್. ಆ್ಯಕ್ಚುಲಿ ಇದು ಫೂಲಿಶ್ನೆಸ್ ಇದು, ಈ ಥರ ಬಾಯಿಗೆ ಹಾಕ್ಕೊಡೋದೆಲ್ಲ. ಬೀಜ ಅಂತೂ ಇಟ್ಕೊ, ಇದು ವರ್ತ್ ಸೇವಿಂಗ್. ಸರಿ, ಓಕೆ, ಕೇರ್ಫುಲ್ಲಾಗಿ. ಚೆನ್ನಾಗಿ ಹಣ್ಣಾಗಿರೋ ದಪ್ಪ ದಪ್ಪ ಹಣ್ಣು ಆರಿಸ್ಬಿಟ್ಟು. ಸ್ವಲ್ಪ ಕಹಿನೂ ಇದೆ, ಕಹಿಸಿ. It is providing dense shade and it is quite a small tree only. This one. Unusual thing was it is particularly attracting that Oberonia, which I have to do separate video now. And this tree is in the middle of one of the most marvelous Sopin Betta that I have seen in a long time. That is the biggest vitex that I have seen ever. That one. And whole thing is naturally grown in the most pleasing and aesthetically refined way.
It is really, today was an amazing day for me. And it is full of rare trees only. ಲಾಸ್ಟಲ್ಲಿ ಅದು ವೈಟೆಕ್ಸ್ ಅಲ್ವಾ ಅದು? ಎಸ್, ಅದು ದೊಡ್ಡ ಮರ. ಅಲ್ಲಿ ಬೆಳೆ ಹೂ ಇದೆ ನೋಡಿ ಮೇಲ್ಗಡೆ, ಅದು